ಫಸ್ಟ್ ಆಫ್ ಆಲ್ ಅ ವೆರಿ ಹ್ಯಾಪಿ ಸಂಕ್ರಾಂತಿ ಟು ಎವ್ರಿ ಒನ್. ವಿಡಿಯೋ ದೊಡ್ಡದಾಗುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡ್ದಿರಾ ನೋಡಿ. ದೇವ್ರಿಗೆ ಹೋಗ್ತೀನಿ. ಸೊ ಅಲ್ಲೇ ರೋಡಲ್ಲಿ ಅಲ್ಲಿ ಅಲಿತಾ ಇದ್ದೆ ನಾಯಿ ಹಿಡ್ಕೊಂಡು, ನಾಯಿ ತರ. ಅವಾಗ ನಾಯಿ ಸಿಕ್ಕಿದ್ಲು, ಬೈಕು ಕಟ್ಟಂತ ಮಾಡೇ ನೋಡಕ್ ಆಗ್ತಾ ಇಲ್ಲ. ಪಾರ್ಕಿಂಗ್ ಬಂದು ಅಕ್ಕ ದೊಡ್ಡಕ್ಕ ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಯಿ ಸಾರು, ಅದು ಇದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಲಾಂಗ್ ಟೈಮ್ ನೋ ಸಿ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ವ್ಲಾಗ್ನ ನಾನು ಸಂಕ್ರಾಂತಿ ಹಬ್ಬ ಇವತ್ತು ಆ್ಯಕ್ಚುಲಿ. ಸೊ ಆಚೆ ಹೋಗಿ ಸ್ವಲ್ಪ ಟೆಂಪಲ್ಗೆ ಹೋಗೋಣ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಅಂದ್ಕೊಂಡಿದ್ದೀವಿ. ನನ್ನ ಫ್ರೆಂಡ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತು, ಬಟ್ ಆ ಫ್ರೆಂಡ್ ಸರ್ಕಲಲ್ಲಿ ಯಾರು ಬರ್ತಾರೆ ಇವತ್ತು, ಆ್ಯಂಡ್ ಇನ್ನೊಬ್ಬರು ಎಕ್ಸ್ಟ್ರಾ ಪರ್ಸನ್ ಕೂಡ ಬರ್ತಾರೆ. ಯಾರು ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ಇವತ್ತು ನಾನು ಟೆಂಪಲ್ಗೆ ಹೋಗಿ ಮತ್ತು ಇನ್ನೂ ಒಂದಷ್ಟು ಪ್ಲ್ಯಾನ್ಸ್ ಇದ್ದಾವೆ, ಎಕ್ಸಿಕ್ಯೂಟ್ ಮಾಡೋಣ. ನನ್ನ ಫ್ರೆಂಡ್ ಕೂಡ ಹೇಳಿದ್ಲು ಈ ಥರ ಮಾಡೋಣ, ಆ ಥರ ಮಾಡೋಣ, ವ್ಲಾಗ್ನೇ ಇಂಟ್ರೆಸ್ಟಿಂಗ್ ಮಾಡೋಣ ಆ್ಯಂಡ್ ತುಂಬ ಕಾಮಿಡಿ ಮಾಡೋಣ ಅಂತ. ವಿಲ್ ಸಿ ಏನಾಗುತ್ತೆ ಅಂತ. ಆ್ಯಂಡ್ ಇಷ್ಟು ದಿನ ನಾನು ಯಾಕೆ ವ್ಲಾಗ್ ಮಾಡಿಲ್ಲ ಅಂತ ಅಂದರೆ ನಮಗೆ ಇಂಟರ್ನಲ್ಸ್ ನಡೀತಿತ್ತು. ಸೊ ಐ ಹ್ಯಾಡ್ ಟು ಗಿವ್ ಮೋರ್ ಟೈಮ್ ಟು ಇಟ್. ಆ್ಯಂಡ್ ನನ್ನ ಪ್ರಯಾರಿಟಿ ಯಾವಾಗಲೂ ನನ್ನ ಎಜುಕೇಷನ್ನೇ ಆಗಿರುತ್ತೆ. ಸೊ ಅದಕ್ಕೆ ನಾನು ವ್ಲಾಗ್ನ ಮಾಡಿಲ್ಲ. ಬಟ್ ಐ ವಿಲ್ ಮೇಕ್ ಶ್ಯೂರ್ ಇವತ್ತಿಂದ ಎಗೇನ್ ನನಗೆ ಎಕ್ಸಾಮ್ ಇದೆ ಫೆಬ್ರವರಿಯಲ್ಲಿ. ಕನ್ಸಿಸ್ಟೆಂಟಾಗಿ ಇರ್ತೀನಿ ಅಂತ ಈಗ ಹೇಳಲ್ಲ. ಸೆಮ್ ಆದಮೇಲೆ ನಾನು ಕನ್ಸಿಸ್ಟೆಂಟ್ಲಿ ವೀಕ್ಲಿ ಒನ್ಸ್ ಯಾವುದನ್ನ ಒಂದು ಪೋಸ್ಟ್ ಮಾಡ್ತೀನಿ. ಐ ಮೇಕ್ ಶ್ಯೂರ್ ಟು ಡೂ ದ್ಯಾಟ್. ಐ ಆಮ್ ಸಾರಿ ಯಾರೆಲ್ಲ ನನ್ನ ವ್ಲಾಗ್ಗೆ ವೇಟ್ ಮಾಡ್ತಿದ್ರಿ, ನಾನು ಮಾಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ. ಸೊ ಎನಿವೇಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ವ್ಲಾಗ್. ಕೀಪ್ ವಾಚಿಂಗ್. Hello friends, wish you all happy Sankranti. And ನೋಡಿ ನಾನು ಹಾಯ್ ಗೈಸ್. ಸೊ ಫೈನಲಿ ಯಾರು ಬರ್ತಾರೆ ಅಂತ ಗೊತ್ತಾಗಿರುತ್ತೆ ಇವಾಗ. ಆ್ಯಂಡ್ ಎಕ್ಸ್ಟ್ರಾ ಪರ್ಸನ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಅವರು ಹಿಂದೆ ಇದ್ದಾರೆ. ತೋರಿಸು ತೇಜು. ಹಲೋ, ಹಾಯ್ ಹಾಯ್. ಯಾರವರು ಅಂತ ಯಾರವರು ಅಂದ್ರೆ ನಮ್ಮ ತೇಜು ಅವರು ಅಕ್ಕ, ಸ್ವಂತ ಅಕ್ಕ, ದೊಡ್ಡಕ್ಕ ಇರತ್ತೆ ಇಬ್ರು. ದೊಡ್ಡಕ್ಕ ಚಿಕ್ಕಕ್ಕ ಬೇರೆ. ಆದ್ರೆ ನನಗಿನ್ನ ಅವಳೆ ಅಕ್ಕ ತರ ಕಾಣಿಸ್ತಾಳೆ. ಆಂಟಿ ತರ ಕಾಣಿಸ್ತಾಳೆ. ನಾನು ಕಾಣಿಸ್ತೀನ ಅಂತ ಕಮೆಂಟ್ ಮಾಡಿ. ಎಸ್, ಅಫ್ ಕೋರ್ಸ್ ಬರುತ್ತೆ ನೋಡಿ ಇವತ್ತು ಕಮೆಂಟ್ಸ್. ಸೊ ಇವತ್ತು ಮೈತ್ರಿ ವ್ಲಾಗಲ್ಲಿ ನೀನಿದ್ಯಾ, ಹೆಂಗ ಅನಿಸ್ತಿದೆ? ಗುಡ್ ಸ್ಟಾರ್ಟ್, ಆಲ್ ದ ಬೆಸ್ಟ್. ಆ್ಯಂಡ್ ಅವಳು ಎಷ್ಟು ಮಾತಾಡ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ, ಬಿಕಾಸ್ ಅವಳು ಚಿಕ್ಕ ಹುಡುಗಿ ಇದ್ದಾಗಿಂದನೂ ನಾನು ನೋಡಿದ್ದೀನಿ. ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ, ತುಂಬ ಸೈಲೆಂಟ್ ಮೈತ್ರಿ ಅಂದರೆ. ಬಟ್ ಇವಾಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇದು ಮಾಡ್ತಾಳೆ ಅಂತ ಅಂದರೆ ಅನ್ಬಿಲೀವೇಬಲ್. ಮತ್ತು ಒಂಥರ ಅಪ್ರಿಷಿಯೇಟ್ ಮಾಡ್ಬೇಕಂತ ಅನ್ಸುತ್ತೆ. ಹಿಂಗೆ ಇನ್ನೊಂದಷ್ಟು ಯೂಟ್ಯೂಬ್ ಚಾನಲ್ಸ್ ಕ್ರಿಯೇಟ್ ಮಾಡು, ಒಳ್ಳೊಳ್ಳೆ ಕಂಟೆಂಟ್ ಕೊಡು, ಚೆನ್ನಾಗಿ ಮಾಡು. ಆಲ್ ದ ಬೆಸ್ಟ್. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಇವಾಗ ನಾವೆಲ್ಲ ಹೋಗ್ತಾ ಇದೀವಿ, ಹೇಳು ತೇಜು. ಕ್ಯಾಮ್ರಾ ಟರ್ನ್ ಮಾಡ್ಕೊ. ಎಸ್, ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ದೇವಸ್ಥಾನ ಮುಗಿದ್ಮೇಲೆ ಅಲ್ಲೇ ಸ್ವಲ್ಪ ಫೋಟೋಶೂಟ್ಸ್ ಮಾಡೋಣ ಅಂತ ಇದ್ದೀವಿ. ಮಾಡಬೇಕಾದ್ರೆ ಸಿಗೋಣ. ಸೊ ಗೈಸ್, ಇವಾಗ ನಾವು ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಹೇಗೆ ಅನಿಸ್ತಾ ಇದೆ? ನಾನು ರೆಗ್ಯುಲರ್ ಆಗಿ ಬರೋ ಟೆಂಪಲ್ ಇದೆ. ರೆಗ್ಯುಲರ್ ಆಗಿ ಟೆಂಪಲ್ಗೂ ಬರ್ತೀಯಾ? ಇವಾಗಲೂ ಇಲ್ಲೇ ಬಿದ್ದಿರ್ತಿದ್ಲವಳು. ಒಳ್ಳೆ ಬುದ್ಧಿ ಕೊಡ್ಲಪ್ಪ ದೇವರು, ಅಟ್ಲೀಸ್ಟ್ ಇವಾಗ್ಲಾನು. ಸರಿ, ಬನ್ನಿ ಹೋಗೋಣ. ನೋಡಿ, ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ಆ್ಯಕ್ಚುಲಿ ಇದ್ರದ್ದು ಒಂದು ಇಲ್ಲೊಂದು ಶೂಟಿಂಗ್ ನಡೆದಿದೆ. ತೇಜುನೇ ಹೇಳ್ತಾಳೆ ಅದು ಯಾವ ಸಾಂಗು ಅಂತ. ಹೇಳ್ತೇಜು. ಚಮಕ್ ಮೂವಿದು ಯಾವ್ದು ಖುಷ್ ಸಾಂಗಲ್ಲಿ ರಶ್ಮಿಕಾ ಮಂದಣ್ಣ ಮಾಡಿರೋದು. ಖುಷ್ ಮೂವಿನಲ್ಲಿ ಈ ಕಟ್ಟೆ ಅಲ್ಲ, ಓಕೆ, ಚಮಕ್ ಮೂವಿಯಲ್ಲಿ ಇದೇ ಕಟ್ಟೆ ಹತ್ರನ, ಅಲ್ಲಿ ಮುಂದೆ ಅಲ್ವಾ, ಮುಂದೆ ಅವರು ಇದು ಮಾಡಿದ್ದಾರೆ, ಲೈಕ್ ಸುತ್ತಕೊಂಡು ಕೈ ಮುಕ್ಕೊಂಡು ಮಾಡಿದ್ದಾರೆ. ಸೊ ಅಬ್ಸರ್ವ್ ಮಾಡಿ, ಇದೇ ಟೆಂಪಲಲ್ಲೇ ಮಾಡಿರೋದು.
ನೋಡಿ ಇಲ್ಲಿಂದ ನಮಗೆ ಅಲ್ಲಿ ಇದೆಲ್ಲ ಮಂಟಪಗಳಿದೆಯಲ್ಲ, ಇಲ್ಲಿ ತನಕ ಸುತ್ತಲೂ ಮಂಟಪಗಳಿದ್ದಾವೆ. ಅದರಲ್ಲಿ ಒಂದೊಂದು ಥರ ಯಾವುದು ಈಶ್ವರಂಗೆ ಬೇರೆ ಬೇರೆ ಹೆಸರು ಇದಾವಲ್ಲ, ಸೋಮನಾಥೇಶ್ವರ ಗುಜರಾತ್. ಸೊ ಅಲ್ಲಿರೋ ಲಿಂಗಗಳನ್ನೆಲ್ಲ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಮಲ್ಲಿಕಾರ್ಜುನೇಶ್ವರ ಆಂಧ್ರ ಪ್ರದೇಶ. ಸೊ ಲೈಕ್ ಎಲ್ಲ ಟೈಪ್ಸ್ ಆಫ್ ಲಿಂಗಸು ಒಂದೇ ಕಡೆ ನೋಡ್ಬೋದು. ಹಾಗೆ ಇದು ಮಧ್ಯಪ್ರದೇಶದಲ್ಲಿರೋ ಮಹಾಕಾಳೇಶ್ವರ, ಆಮೇಲೆ ಅದು ಶ್ರೀ ಓಂಕಾರೇಶ್ವರ ಮಧ್ಯಪ್ರದೇಶ, ಇದು ಕೇದಾರನಾಥೇಶ್ವರ ಉತ್ತರಾಖಂಡಲ್ಲಿರೋದು, ಹಾಗೆ ಇದು ಭೀಮೇಶ್ವರ ಮಹಾರಾಷ್ಟ್ರ. ಲಿಂಗಗಳು ನೋಡಿ ಅಲ್ಲೆಲ್ಲ ಇದೆ. ಉತ್ತರ ಪ್ರದೇಶ್ ಕಾಶಿ ವಿಶ್ವೇಶ್ವರ, ತ್ರಯಂಬಕೇಶ್ವರ ಮಹಾರಾಷ್ಟ್ರ. ನೋಡಿ ಈ ಲಿಂಗನೇ ಬೇರೆ ಥರ ಇದೆ. ಅದೇ ಇದು ಧರ್ಮಸ್ಥಳದಲ್ಲಿ 2 ಲಿಂಗ ಪಾರ್ಟ್ಸ್ ಆಗಿದೆ ಅಂತ ಅಂತಾರೆ. ಒಂದು ಕದ್ರಿಯಲ್ಲಿ ಅರ್ಧ ಇದೆ, ಇನ್ನೊಂದು ಧರ್ಮಸ್ಥಳದಲ್ಲಿ ಅರ್ಧ ಇದೆ. ಇದು ಜಾರ್ಖಂಡ್ ವೈದ್ಯನಾಥೇಶ್ವರ. ಸೊ ಹಾಗೆ ಹೇಳ್ತಾರಲ್ಲ, ಅದು ಅಲ್ಲಿ ನೋಡಿದ್ವಲ್ಲ ತ್ರಯಂಬಕೇಶ್ವರ, ಅದು ಹಂಗೆ ಅನಿಸುತ್ತೆ, ಅರ್ಧ ಮಾತ್ರ ಇದೆ. ಶ್ರೀ ನಾಗೇಶ್ವರ ಗುಜರಾತ್. ಇದು ಬಂದು ರಾಮೇಶ್ವರ ತಮಿಳುನಾಡು. ಹಾಗೆ ಯಾವುದಿದೆ, ಗ್ರೀಷ್ಮೇಶ್ವರ ಮಹಾರಾಷ್ಟ್ರ. ಸುಡ್ತಾ ಇದೆ ಗಾಯ್ಸ್. ಇದಕ್ಕೆ ಹೆಸರಿಲ್ಲ ಅಂದರೆ ಇದು ದೇವರು. ಅಲ್ಲಿ ಗಂಡು ದೇವರಿತ್ತು ಸ್ಟಾರ್ಟಿಂಗಲ್ಲಿ, ಇಲ್ಲಿ ಹೆಣ್ಣು ದೇವರಿದೆ. ಏನು ಹೇಳೋದು, ಪೊಂಗಲ್, ಹ್ಯಾಪಿ ಪೊಂಗಲ್. ಸಿಕ್ಕಿರೋದಕ್ಕೆ ಎಷ್ಟು ಖುಷಿ ಇದೆ. ಪ್ರಸಾದ ಸಿಕ್ಕಿರೋದಕ್ಕೆ ಖುಷಿ ಏನಕ್ಕೆ, ದೇವಸ್ಥಾನ ಮಾಡಬೇಕು. ದೇವಸ್ಥಾನಕ್ಕೆ ಬಂದಿರೋದಕ್ಕೆ ಜಾಸ್ತಿ ಖುಷಿ. ಹತ್ರ ಬಂದ್ರು ಕ್ಯಾಪ್ಚರ್ ಆಗ್ತಿಲ್ಲ ಅಲ್ಲಿ. ಬೇರೆ ದೇವಸ್ಥಾನಕ್ಕೆ ಬರೋದು. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಒಂಥರ ಡಿವೈನ್ ಫೀಲ್, ಪಾಸಿಟಿವ್ ವೈಬ್ಸ್. ಆದರೂ ಪ್ರಸಾದ ಚೆನ್ನಾಗಿದೆ. ಇನ್ನೂ ತಿಂದಿಲ್ಲ, ಬಟ್ ಆಬ್ವಿಯಸ್ಲಿ ಪ್ರಸಾದ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರೇನೆ ತಿನ್ಬೇಕು ಅನ್ಸುತ್ತಲ್ವಾ ಅಕ್ಕ? ಪೊಂಗಲ್. ತೇಜು ಅವರು ತಿಂತಾ ಇದ್ದಾರೆ. ಚಪ್ಪಾಳೆ ಬರಲಿ ಗೈಸ್. ಏನಾಗಿದೆ ಅಂದರೆ ನನ್ನ ಕ್ಯಾಮ್ರಾ ಕೂಡ ಎತ್ತಕ್ಕಾಗ್ತಿಲ್ಲ, ಬಿಕಾಸ್ ಫೋನ್ ಇಲ್ಲಿದೆ. ಏನಂದರೆ ಪ್ರಸಾದ ತಿಂದ್ಬಿಟ್ಟು ಕೈ ತೊಳೆಯೋಕ್ಕೆ ನೀರಿಲ್ಲ. ಅವಳು ಪಜಿತಿ ನೋಡಿ, ಅವಳು ಇನ್ನೂ ಮುಗಿಸಿಲ್ಲ. ಅಕ್ಕ ಮುಗಿಸಿದ್ದಾರೆ, ನಾನು ಮುಗಿಸ್ದೆ, ಡಸ್ಟ್ಬಿನ್ಗೆ ಹಾಕಿದೆ. ಇವಳು ನೋಡಿದ್ರೆ ಇನ್ನೂ ಮುಗಿಸಿಲ್ಲ. ಮನೇಲಿ ಊಟ ಮಾಡೋದು ಲೇಟು, ದೇವಸ್ಥಾನದಲ್ಲಿ ಕೊಟ್ಟಿರೋದು ಇಷ್ಟು ಪ್ರಸಾದ ತಿನ್ನೋದು ಲೇಟ್. ಗ್ರೂಪಲ್ಲಿ ಹಂಗೆ ಒಬ್ರು ಇರ್ತಾರೆ. ಯಾವ ಗ್ರೂಪ್ ಅಲ್ಲ ಇದು ತೇಜು. ಅದರಲ್ಲಿ ಅಷ್ಟೊಂದು ಕೊಟ್ಟಿದ್ರಾ ನಿನಗೆ? ಏನಿಲ್ಲಪ್ಪ, ಮತ್ತೆ ಲಿಪ್ಸ್ಟಿಕ್ ಹೋಗ್ಬಿಡುತ್ತೆ ಅಂತ ಅಷ್ಟೇ, ಏನೂ ಇಲ್ಲ ಕನ್ಸರ್ನ್. ಲಿಪ್ಸ್ಟಿಕ್ ಹೋಗ್ಬಿಡುತ್ತೆ ಅಂತ, ಅದಕ್ಕೆ ಹೆಂಗೆ ತಿನ್ಬೇಕು ಗೊತ್ತಾ? ನೋಡಕ್ಕಾಗ್ತಾ ಇಲ್ಲ ಗಾಯ್ಸ್, ಕಣ್ಮುಚ್ಕೊಳ್ಳಿ. ನನಗೆ ಈ ದ್ರಾಕ್ಷಿ ಗೋಡಂಬಿ ಎಲ್ಲ ಇಷ್ಟ ಆಗಲ್ಲ. ಯಾಕೆ ಇಷ್ಟ ಆಗಲ್ಲ? ದ್ರಾಕ್ಷಿ ಇಷ್ಟ ಆಗಲ್ಲ. ದೇವ್ರಿಗೆ ಹೋಗಿ ತಿನ್ಸು. ದೇವ್ರು ಹೊಡೆದು ಕಳಿಸ್ತಾನೆ. ಮುಚ್ಕೊಂಡು ಕೊಟ್ಟಿದ್ದೀನಿ ತಾನೇ, ಹೋಗಿ ತಿನ್ನೋ. ನೆಕ್ಕು ಕೈನ ಎಲ್ಲೆಲ್ಲಿ ಮುಟ್ಟಿದ್ಲು. ಗುಳುಮನ ಬರ್ಬೇಕಾದ್ರೆ ಮುಟ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಬಂದಿದ್ದಾಳೆ. ಗುಳುಮನ್ ಮುಟ್ಟ ಇಲ್ಲ ನಾನು ಬೆಳಗ್ಗೆಯಿಂದ. ಗುಳುಮ ಅಂದ್ರೆ ಯಾರು? ಗುಳುಮ ಅಂದ್ರೆ ಮನೆಗೆ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇವ್ರ ಮಗ ಗುಳುಮ ಅಂತ. ಸ್ಪೆಷಲ್ ಇಬ್ರು ಮಗ. ಹಲೋ ಫ್ರೆಂಡ್ಸ್, ಆ್ಯಕ್ಚುಲಿ ನಾವಿಬ್ರು ಇವಾಗ ಇಬ್ಬರಲ್ಲ 3 ಜನ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಟ್ ಇಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ ಅನ್ಫಾರ್ಚುನೇಟ್ಲಿ. ಗಣಪತಿ ಟೆಂಪಲ್ಲು. ಇಲ್ಲೂ ಅವಾಗವಾಗ ಬರ್ತಾ ಇದ್ದೆ, ಇವಾಗ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ನೋಡಿ. ನೋಡೋಕ್ಕಾಗ್ತಾ ಇಲ್ಲ ಪಾರ್ಕಿಂಗ್ ಬಂದು. ಸೊ ಇಲ್ಲಿ ಫೋಟೋಶೂಟ್ ಮಾಡೋಣ ಅಂತಲೇ ಬಂದಿರೋದು. ಆ್ಯಂಡ್ ನಮ್ಮ ಅಕ್ಕ ನೋಡಿ ಫೋಟೋಶೂಟ್ ಮಾಡೋಕ್ಕೆ ಏನು ದುಡ್ಡು ಕೊಡ್ಬೇಕಾ? ಇವಳಂತೂ ಎಷ್ಟು ಫೋಟೋಸ್ ತಗೊತಾಳೆ ಅಂದರೆ ಯಪ್ಪ, ಇನ್ನಷ್ಟೆಲ್ಲ ತಗೊಳ್ಳಲ್ಲ ಬಿಡು. 200 ಪಿಕ್ ಕ್ಲಿಕ್ ಮಾಡಿದ್ರೆ 1-2 ಪೋಸ್ಟ್ ಮಾಡೋದಕ್ಕೆ 200 ಫೋಟೋ ತಗೋತಾರೆ ಮೇಡಮ್ ಅವರು. ನಾವು ಹಂಗಲ್ಲ, ಅಟ್ಲೀಸ್ಟ್ 5 ಫೋಟೋ ತೊಗೊಂಡ್ರೆ 5ರಲ್ಲಿ 1 ಪೋಸ್ಟ್ ಮಾಡ್ತೀವಿ. ಮೇಡಮ್ಗೆ 200 ಫೋಟೋ ಬೇಕು. ನನ್ನ ಬರ್ಡೇಗೆ ಹೋಗಿದ್ವಿ. ಸೊ ಅಲ್ಲಿ ಯಾವಾಗ ಬರ್ತಡೇ? ಲಾಸ್ಟ್ ಸಂಡೇ ಬರ್ಡೇ ನಂದು. ಫೋಟೋ ತಗೊಂಡಿದ್ದು ಮೇಡಮ್ಮು. ಇವಳಿಲ್ಲ ಅಂದ್ರೂ 300 ಫೋಟೋಸ್ ತಗೊಂಡಿದ್ದಾಳೆ ನಿಯರ್ಲಿ. ನಾನು 150 ಫೋಟೋಸ್. ಬಿಡು ತಪ್ಪ.
ಅವಳ ಎಕ್ಸ್ಪ್ರೆಷನ್ ತೋರ್ಸೋದಕ್ಕೆ ಅಂತ ಅವಳ ಕಡೆನೇ ಇಟ್ಟಿದ್ದೆ ಕ್ಯಾಮ್ರಾ. ಓಹೋ, ತುಂಬ ಫೋಟೋಸ್ ತೊಗೊಂಡಿದ್ದಾಳೆ ಲಿಟ್ರಲಿ. ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ. ಹಾಕಿರೋದು 3-4. ಬಟ್ ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಡೋಣ ಫಸ್ಟ್. ಸೊ ಇವಾಗ ಫೋಟೋಸ್ ತೊಗೊಬೇಕು ಅಂತ ಇದ್ದೀವಿ. ತೊಗೊಬೇಕು. ಕೆಲವೊಂದಷ್ಟು ಆವಾಗಲೇ ಹೋಗಿದ್ದಿದ್ದು ಟೆಂಪಲಲ್ಲೂ ತೊಗೊಂಡ್ವಿ, ಚೆನ್ನಾಗಿ ಬಂದಿದೆ. ಇಲ್ಲೂ ಒಂದಷ್ಟು ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇನ್ನೊಂದೇನು ಗೊತ್ತಾ ಗೈಸ್, ಸೊಳ್ಳೆ ಕಚ್ತಾ ಇದೆ. ಇವತ್ತು ಆ್ಯಕ್ಚುಲಿ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು. ನಾವು ಹೆಂಗೆ ಫ್ರೆಂಡ್ಶಿಪ್ ಮಾಡಿದ್ವಿ ಅಂತಲೇ ಹೇಳಬೇಕು ಅಂತಲೇ ಅಂದ್ಕೊಂಡಿರೋದು. ಹೇಳಿದ್ನಲ್ಲ ನಾನು, ಏನೇನೋ ಪ್ಲ್ಯಾನ್ಸ್ ಇದ್ದಾವೆ, ಎಕ್ಸಿಕ್ಯೂಟ್ ಮಾಡೋಣ ಅಂತ. ಸೊ ಅದೊಂದು ಏನು ಕಂಟೆಂಟ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಆ್ಯಕ್ಚುಲಿ ನನಗೆ ಹೊಸ ಕಂಟೆಂಟ್ ಸಿಕ್ತು. ಅವ್ರ ಮಗನ ತೋರಿಸ್ಬೋದು ಅಂತ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದೇ ತಮ್ನೇಲ್ ಆಗಿರುತ್ತೆ. ಬ್ಲಡ್ ಕ್ಲಾಟ್ ಏನೋ ಇದೆಯೋ. ಈ ಕಡೆ ಬಾರೆ ತೇಜು ಇಟ್ಕೋ, ಎಲ್ಲಿ ನೋಡೋಣ, ಇಟ್ಕೋ ಕ್ಯಾಮ್ರಾ. ಏಯ್ ಆಫ್ ಆಗೋಯ್ತು. ಇಲ್ಲೂ ವ್ಲಾಗ್ ಮಾಡ್ತಾಳ. ಏನು ಗುರಿ ಈ ಥರ ಹಿಂಸೆ ಕೊಟ್ಟರೆ ಸರಿ ಸರಿ ಹಿಡ್ಕೋ ಅಂತ ಕೊಟ್ರೆ ಹಿಂಗೆ ತಾನೇ ಬಂದು ಹಿಡ್ಕೋಬೇಕು. ಹಿಂಗಂತೆ ಹಿಂಗೆ ಇವಳೇ ತಾನೇ ಹಿಂಗೆ ಕೊಟ್ಟಿದ್ದು. ಈ ಥರ ಪೋಸ್ ನಮ್ಮ 3 ಜನದ್ದು ಯಾರ ಕೈಲಾಗ ಫೋನ್ ಕೊಟ್ಟು ತಕ್ಷಣ ಅಲ್ಲಿ ಹುಡುಗರು ಇದ್ದಾರೆ ತಕ್ಷಣ ಚಿಕ್ಕ ಹುಡುಗರು. ಆಮೇಲೆ ಐಫೋನ್ ಎತ್ಕೊಂಡು ಓಡೋಗ್ಬಿಟ್ರೆ ನಾವು ಸೀರೆ ಹಿಡ್ಕೊಂಡು ಓಡೋಗ್ಬೇಕಾಗುತ್ತೆ. ಸೇಮ್ ಏನು ಕಲ್ಪನಾ ಮೂವಿನ ಅವ್ನು ಹಿಡ್ಕೊಂಡು ಓಡ್ಕೊಂಡು ಹೆಂಗೆ ಮೊದಲೇ ಹಂಗೆ ಕಾಣಿಸ್ತಾ ಇದೆಯಾ ನೋಡ. ನನಗೆ ಅಜೀಬ್ ಮಾಡ್ತಾ ಇದ್ದಾರೆ. ಒಂದಿನ ನನಗೂ ಟೈಮ್ ಬರುತ್ತೆ. ಫೋಟೋಸ್ 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 ಬೈಕೋ ಕಟ್ಟಂತ ಮಾಡೇ. ಇವಳು ಇವ್ರನ್ನೆಲ್ಲ ಅದು ಎಲ್ಲಿಂದ ಹಿಡ್ಕೊಂಬರೋದಕ್ಕೆ. ಯಪ್ಪ ನೋಡು, ಈ ಫೋನಲ್ಲಿ ವಿಡಿಯೋ ಮಾಡ್ಬೇಕಂತ, ಅದು ಸೆಲ್ಫಿ ವಿಡಿಯೋ. ಮಾಡು, ನಿನ್ಗೇನು ಪ್ರಾಬ್ಲಮ್? ಮಾಡಿ. ನಾನು ಅಡ್ಡ ಇದ್ದೀನ ಗೈಸ್. ಸ್ಟಾರ್ಟ್ ಮಾಡು. ಕಲ್ಪನಾ ಲಕ ಲಕ ಲಕ. ಅಲ್ಲ ಅಕ್ಕ, ಲಕ ಲಕ ಇಸ್ ನಾಗವಲ್ಲಿ ತಾನೆ. ಕಲ್ಪನಾ ಏಯ್ ಸಾಕು ಸೊಗಳೆ ಹಿಡ್ಕೊಂಡು ನಗ್ತಾ ಬಿದ್ದವಳೆ. ನಾನು ಇಲ್ಲಿ ಫೋನ್ ಹಿಡ್ಕೊಂಡು ಕೂದಿ ಏನಂದ್ರೆ ಪೆಕ್ರಿ ಥರ ಅಲ್ಲಿಂದ ಓಡ್ಬಾತಾರ. ಹೋಗ್ತೇಜು ಒಂದ್ಸರಿ ಪ್ಲೀಸ್. ಇಲ್ಲ ನೋಡೋಣ. ಏಯ್ ಫೋನ್ ಇಡ್ಸ್. ನಾನು ಸ್ವಲ್ಪ ಅಲ್ಲಿ ಪೋಸ್ಗಳು ಕೊಡ್ತಾ ಇಲ್ವಾ? ಆ್ಯಕ್ಚುಲಿ ನನ್ನ ಸ್ಯಾರಿ ಚೆನ್ನಾಗೇ ಇದೆ. ಈ ಸ್ಯಾರಿ ನಾನು ಸೆಲೆಕ್ಟ್ ಮಾಡಿದಾಗ ಅಕ್ಕಪಕ್ಕ ಆಂಟಿರೆಲ್ಲ ಕೇಳಿದ್ರು, ಗೊತ್ತಾ, ಎಲ್ಲಿ ತಗೊಂಬಂದ್ರಿ, ಚೆನ್ನಾಗಿದೆ ನಮ್ಗೆ. ಹಂಗಾದ್ರೆ ನಿನ್ ಸೆಲೆಕ್ಷನ್ ಆಂಟಿ ತರದು. ಅವಾಗಲೇ ಹೇಳಿದ್ವಲ್ಲ, ನಾನು ಇವಳಿಗೆ ಅಕ್ಕ ಆದರೆ ಇವಳು ಎಲ್ರಿಗೂ ಆಂಟಿ ಸಮ. ಪರವಾಗಿಲ್ಲ, ಓಕೆ. ಯಾವುದೋ ಲವ್ ಬರ್ಡ್ಸ್ ಬಂದು. ಯಾರು ಹೆಂಗಾಗಿರೋದು ನೀವೇ ಹೇಳಿ. ನಾನೇ ಹೆಂಗಾಗಿರೋದು. ನಮ್ಮ ಅಮ್ಮಂಗೆ ನಾನು ಇಷ್ಟು ದೊಡ್ಡ ಮಗಳು ಇದ್ದೀನಿ ಅಂತಲೇ ಯಾರಿಗೂ ಗೊತ್ತಿಲ್ಲ. ನಮ್ಮ ಅಮ್ಮನೇ ಅಷ್ಟು ಹೆಂಗ ಕಾಣಿಸ್ತಾರೆ. ಇವಳು ನೋಡಿದ್ರೆ ಇವಳ ನಿಮ್ಮ ಅಕ್ಕ ಅಂತ ಹೆಂಗ ಕಾಣಿಸ್ತಾರೆ. ನಮ್ಮಮ್ಮ ಸ್ವಲ್ಪ ಹೈಟ್ ಇಲ್ಲ ಅಷ್ಟೇ, ಬಟ್ ನಮ್ಮಮ್ಮ ಚೋಟಕ್ಕಿದ್ರು ಕ್ಯೂಟಾಗಿದ್ದಾರೆ. ಕ್ಯೂಟ್ ಕೊಡಿ ಮರಿ ವಾಟ್ಸಪ್ಪಲ್ಲಿ ಒಂದು ಎಮೋಜಿ ಬರುತ್ತೆ ನೋಡಿ, ಆ ಥರ ನಿಮ್ಮಮ್ಮ ಇದ್ದಾರಾ? ಪಾಪ ಅದು ಮಗು ಅದ್ರ ಜೊತೆ ಇನ್ನೊಂದು ಮಗು, ನನ್ನ ಮಗು ಅಂತ ತೋರಿಸಿದ್ನಲ್ಲ, ಅದನ್ನ ಮನೆಗೆ ಹೋಗಿ ನಮ್ಮ ಅಮ್ಮನ ಮುದ್ದಿನ ಮಗ ಅವನು. ನಾನು ಇಟ್ಕೊಳ್ಳೋ ಅವಳು ಇಟ್ಕೊಳ್ಳೋದ ಕ್ಯಾಮ್ರಾ? ನೀವೇ ಹೇಳಿ. ನಾನೇ ಇಟ್ಕೊತೀನಿ. ಎಸ್. ಸೊ ನಾವೇನು ಅಂದ್ಕೊಂಡ್ವಿ, ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳೋಣ ಅಂತ. ಹೌದು, ಏನು ಅಂತೆ ಅಲ್ಲ, ಯಾರು ನೀನು? ಎಮೋಷನಲ್. ಆ್ಯಕ್ಚುಲಿ ಇವಳು ನನಗೆ ಫ್ರೆಂಡ್ ಆಗಿ 14 ಇಯರ್ಸ್ ಆಯಿತು. ಸೊ ಅದೇ ಈ ವರ್ಷಕ್ಕೆ ಆಗಸ್ಟ್ ಬಂದರೆ 15 ಆಗುತ್ತೆ. ಸೊ ಹೆಂಗೆ ಫ್ರೆಂಡ್ಸ್ ಆಗಿದ್ದು ಅಂತ ಅಂದರೆ, ಅಲ್ಲೇ ರೋಡಲ್ಲಿ ಅಲ್ಲಿ ಅಲಿತಾ ಇದ್ದೆ ನಾಯಿ ಹಿಡ್ಕೊಂಡು, ನಾಯಿ ಥರ
ಅವಾಗ ನಾಯಿ ಸಿಕ್ಕಿದ್ದು. ಕರೆಕ್ಟಾಗಿ ಹೇಳಕ್ ಬಿಡು. ಆಯ್ತು ಹೇಳಮ್ಮ, ಆಯಿತು. ಎಸ್. ಹೆಂಗೆ ಫ್ರೆಂಡ್ಸ್ ಆಗಿದ್ದು ಅಂದರೆ ನಮ್ಮನೆ ಲೈಕ್ ಫಸ್ಟು ನಾವು ಬಾಡಿಗೆಗೆ ಹೋಗಿದ್ದದು ರೆಂಟಿಗೆ. ಸೊ ಅಲ್ಲಿಂದ ಫ್ರೆಂಡ್ಸ್ ಆಗಿದ್ದು. ಆ್ಯಕ್ಚುಲಿ ಕೆಳಗಡೆ ಮನೇಲಿ ಇದ್ಲವಳು. ನಾವು ಅಲ್ಲಿಗೆ ಶಿಫ್ಟ್ ಆಗೋಕ್ಕೂ ಮುಂಚೆ 1 ವೀಕ್ ಹಿಂದೆನೇ ಇವ್ರು ಶಿಫ್ಟ್ ಆಗಿದ್ರು. ಆ್ಯಂಡ್ ನಾವು ಫಸ್ಟ್ ಫ್ಲೋರಿಗೆ ಬಂದಿದ್ದು, ಇವ್ರು ಗ್ರೌಂಡ್ ಫ್ಲೋರಲ್ಲಿದ್ದರು. 1 ವೀಕ್ ಮುಂಚೆನಾ? ಹಾಂ, ಅದು ನ್ಯೂ ಬಿಲ್ಡಿಂಗ್ ಅದು ಆ್ಯಕ್ಚುಲಿ ಅವಾಗ. ಆ್ಯಂಡ್ ಹೆಂಗೆ ಅಂದರೆ ಫುಲ್ಲು ಅದೇನೇನೋ ಆಟಗಳು ಲೈಕ್ ಟೀಚರ್ ಆಟ ಅದು ಇದು ಅಂತ ಅಂದ್ಕೊಂಡು ಕ್ಲೋಸ್ ಆಗ್ತಿದ್ವಿ. ಒಂದ್ಸರಿ ಇವಳು ಟೀಚರ್ ಆದರೆ ನಾನು ಟೀಚರ್ ಆಗೋದು, ಸ್ಟೂಡೆಂಟ್ ಆಗೋದು. ಇಟ್ ವಾಸ್ ವೆರಿ ನೈಸ್. ಒಂದೇ ಒಂದು ಸರಿ ನಾವು ಲೈಫಲ್ಲಿ ಕಿತ್ತಾಡಿರೋದು, ಅದೊಂದೇ ಸರಿ. ಅದು ಬಿಟ್ಟು ಇವತ್ತಿನವರೆಗೂ ಕಿತ್ತಾಡಿಲ್ಲ. ಅದೊಂದೇ ರೀಸನ್, ತುಂಬಾ ರೀಸನ್ ಕಿತ್ತಾಡಿದ್ದು. ಏನಕ್ಕೆ ಅಂದ್ರೆ ನಾನ್ ಟೀಚರ್ ಆಗ್ಬೇಕು ಅಂತ ನಾನು, ಅವಳು ಟೀಚರ್ ಆಗ್ಬೇಕು ಅಂತ ಅವಳು. ಅದು ಹೋಗಿ ದೊಡ್ಡ ಜಗಳನೇ ಆಗಿತ್ತು. ನಮ್ಮಮ್ಮ ಅವರಮ್ಮಗೆ ಜಗಳ ಆಗ್ಬಿಟ್ಟಿತ್ತು. ಇನ್ನೊಂದೇನಂದ್ರೆ ಅವಳ ಹತ್ರ ವೈಟ್ ಬೋರ್ಡ್ ಎಲ್ಲ ಇತ್ತು. ಅದರಲ್ಲಿ ಆಟ ಆಡೋದಕ್ಕೆ ನನಗೆ ಇಷ್ಟ, ಅವಳು ಬಿಟ್ಕೊಡ್ತಿರ್ಲಿಲ್ಲ ಜಾಸ್ತಿ. ಹಂಗಾಗಿ ಸ್ವಲ್ಪ ಆಟ ಮಾಡಿಬಿಟ್ಟಿದ್ದೆ. ಅದೊಂದೇ ಜಗಳ ಲೈಫಲ್ಲಿ ಆಗಿರೋದು ನಮ್ಮ ಫ್ರೆಂಡ್ಶಿಪ್ ಮಧ್ಯ. ಅದಾದ್ಮೇಲೆ ಎಷ್ಟು ವರ್ಷ ಗ್ಯಾಪ್ ಇತ್ತು? 3 ವರ್ಷ ಗ್ಯಾಪ್ ಆಯ್ತು. ಆಮೇಲೆ ಮಾತಾಡ್ಸಿದ್ದು. 3 ವರ್ಷ ಗ್ಯಾಪ್ ಆಯ್ತು. ಆ ಬಾಂಡಿಂಗ್ ಇನ್ನೂ ಜಾಸ್ತಿನೇ ಆಗಿತ್ತು ಅಲ್ವಾ? ನಂಗೆ ಭಯ ಆಗ್ತಾ ಇದೆ ಹಿಂದೆ ನಾಯಿ ಬರುತ್ತೆ ಅಂತ. ಬರಲ್ಲ. ಸೊ ಹಿಂಗೆ ನಮ್ಮ ಫ್ರೆಂಡ್ಶಿಪ್ ಆಗಿತ್ತು. ಈ ಕಡೆ ಅವಳು ನನಗೆ ಸ್ಕೂಲ್ ಫ್ರೆಂಡು ಅಲ್ಲ, ಕಾಲೇಜ್ ಫ್ರೆಂಡು ಅಲ್ಲ, ನೈಬರ್ ಫ್ರೆಂಡ್. ಒಂದು ಕಡೆ ಐರಾವತ್. ಅದಾದಮೇಲೆ ಇವರು ಬೇರೆ ಕಡೆ ಶಿಫ್ಟ್ ಆದರು. ನಾವು ಏರಿಯಾದಲ್ಲೇ ಇದ್ದೀವಿ, ಒಂದೇ ಏರಿಯಾದಲ್ಲೇ ಇದ್ದೀವಿ. ಬೇರೆ ರೋಡಲ್ಲಿ ಇದ್ದಾಳೆ ಅಷ್ಟೇ, ಬಿಟ್ಟರೆ ಎಲ್ಲೂ ದೂರ ಇಲ್ಲ. ಆದರೆ 1 ವರ್ಷ ಮೀಟ್ ಆಗದೆ ಇರೋರ ಥರ ಆಡ್ತೀವಿ. ಅದೇ ಸಿಕ್ಕಿದಾಗೆಲ್ಲ ಎಷ್ಟೆಷ್ಟೊತ್ತು ಮಾತಾಡ್ತೀವೋ. ಅಕಸ್ಮಾತ್ ಇವತ್ತು ಸಿಕ್ಕಿ ನಾಳೆ ಸಿಕ್ಕಿದ್ರೆ ಮತ್ತೆ ಒಂದು ದಿನ ಪೂರ್ತಿ ಮಾತಾಡ್ತೀವಲ್ಲ. ಬಿಟ್ರೆ ಅವ್ರ ಕತೆ, ಇವ್ರ ಕತೆ, ಇವಂದು ಅವಂದು, ಅವಳದು ಇವಳದು, ಆ ಕಾಲೇಜಿಂಗ್. ಲಾಸ್ಟ್ ಇಯರ್ ಸಂಕ್ರಾಂತಿ ನಾನು ಇವ್ರ ಮನೇಲೇ ಸ್ಟೇ ಆಗಿದ್ದೆ. ಅವತ್ತಂತೂ ಲಿಟ್ರಲಿ ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋದ್ವಿ ಇಬ್ಬರು. ಕರೆಕ್ಟಾಗಿ ಒಂದು 11:30 12 ಸಂಕ್ರಾಂತಿಗೆ ನನಗಿನ್ನ ನೆನಪಿದೆ. ಅವತ್ತು ಇದ್ಕಿದ ಬೇಳೆ ಸಾಂಬಾರು ಮಾಡಿದ್ರು ನಮ್ಮ ಮನೆಯಲ್ಲಿ. ಎಸ್. ಆಮೇಲೆ ಊಟ ಮಾಡಿಕೊಂಡು ಹೋದ್ವಿ. 11:30ಗೆ ಮಾತಾಡೋಕೆ ಕೂತಿದ್ದು ನಾವಿಬ್ರು. ಆ್ಯಕ್ಚುಲಿ ಮೂವಿ ನೋಡೋಣ ಅಂತ ಕೂತ್ಕೊಂಡ್ವಿ. ಬಟ್ ಅಲ್ಲಿ ಬೇರೆನೇ ಆಯಿತು. ಅಂದರೆ ಆ ಥರ ಅಲ್ಲ, ಮಾತಾಡ್ಕೊಂಡೇ ಕೂತ್ಕೊಂಡ್ವಿ. ಇಲ್ಲಿ ಒಂದು 5:30ವರೆಗೂ ಮಾತಾಡಿದ್ದೀವಿ. ಅದಾದಮೇಲೆ ಇವ್ರು ಅಮ್ಮ ಎಲ್ಲರೂ ಎದ್ದೊಳಿದ್ರೆ ಬೈತಾರೆ ಅಂತ ಹೇಳಿ ಮಲ್ಕೊಂಡಿದ್ದು ಅಷ್ಟೇ, ಬಿಟ್ಟರೆ ಬೇಕು ಅಂತ ಮಲ್ಕೊಳ್ಳಿಲ್ಲ. 5:30ಗೆ ಮಲ್ಕೊಂಡು ಯಾವಾಗ ಎದ್ವಿ 7:30ಗೆಲ್ಲ ಏನೋ. ಮತ್ತು ರಾತ್ರಿ ನಿದ್ದೆನೇ ಬಂದಿಲ್ಲ. ಆಮೇಲೆ ಇವ್ರ ಮನೆಗೆ ಕರ್ಕೊಂಡು ಹೋದ್ಲು ಸಂಜೆ. ಎಲ್ರ ಮನೆಗೂ ಎಳ್ಬೀರ. ಮತ್ತೆ ಸಂಜೆವರೆಗೂ ಅವ್ರ ಮನೇಲೇ ಇದ್ದೆ ನಾನು. ಹಂಗೂ ಸಂಜೆವರೆಗೂ ಇದ್ದು ಆಮೇಲೆ ಸಂಜೆ ಮೇಲೆ ಹೋಗಿ. ಇಲ್ಲ, ಸಂಜೆ ಮೇಲೆ ರೆಡಿಯಾಗಿ ಬಂದ. ನಮ್ಮ ಡ್ಯಾಡಿ ಕಾಲ್ ಮಾಡಿದ್ರು, ಆವಾಗ ಹೋಗಿದ್ದು. ಗೈಸ್, ನನಗೇನು ನೆನಪಿರಲ್ಲ ಬಿಕಾಸ್ ನನಗೆ ತುಂಬ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಇದೆ. ನಮ್ಮ ಹುಡುಗಿಗೆ ಹೆಲ್ಪ್ ಮಾಡೋಣ, ಓಕೆನಾ? ನನಗೆ ತುಂಬಾ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಇದೆ. ಅದಕ್ಕೆ ಅವಳು ನನಗೆ ಯಾವಾಗಲೂ ಬೈತಾ ಇರ್ತಾಳೆ, ಆ್ಯಕ್ಚುಲಿ ನಿನಗೇನೋ ನೆನಪಿರಲ್ಲ ಅಂತ ಎಲ್ಲ. ಸೊ ಇಷ್ಟೇ ನಮ್ಮ ಫ್ರೆಂಡ್ಶಿಪ್. ಅಕ್ಕ, ನೀವು ಯಾಕಕ್ಕ ಹಂಗೆ ನಿಂತಿದ್ದೀರಾ? ನಂಗೆ ಕಾಲು ನೋವು ಬರ್ತದೆ. ನಿಮ್ಮ ಫ್ರೆಂಡ್ಶಿಪ್ ಸ್ಟೋರಿ ಕೇಳಿ ನನಗೆ ಒಂದು ಕಡೆ ಕಣ್ಣಲ್ಲಿ ನೀರು ಬರ್ತಿದೆ. ಇನ್ನು ಸ್ವಲ್ಪ ಜೋರಾಗಿ ಹೇಳಿ, ಹತ್ರ ಬಂದು ಕೇಳಿ. ಇವಳು ಬರ್ತಾ ಇದ್ಲು ಅವಾಗ ಟೀಚರ್ ಆಟ ಆಡೋಕ್ಕೆ. ಹೌದಾ? ಅದು ನೆನಪಿಲ್ಲ ನೋಡಿ ಗೈಸ್. ಬರ್ತಾ ಇದ್ಲು, ನಾನು ಟೀಚರ್ ಆಗ್ತೀನಿ, ಅವಳು ಬಂದರೆ ಅವಳೇ ಟೀಚರ್ ಆಗಬೇಕು. ಸ್ಟೂಡೆಂಟ್ ಮಾತ್ರ ಅವಳು ಆಗ್ತಿರ್ಲಿಲ್ಲ. ಅದು ಬಾಸಿ ಆ್ಯಟಿಟ್ಯೂಡ್ ಅಂದರೆ ಅದು. ಮನೇಲಿ ಇವಾಗ ಇದ್ಕಿದ ಬೇಳೆ ಸಾಂಬಾರು ಮಾಡಿರ್ತಾರೆ, ಹೋಗಿ ತಿನ್ನಬೇಕು. ಈ ಮಂತೆಲ್ಲ ಇದ್ಕಿದ ಬೇಳೆಲ್ಲೇ ಸಾಯಿಸ್ಬಿಡ್ತಾರೆ ನಮ್ಮನ್ನ. ಮಂತೆಲ್ಲನಾ? ಅದು ಏನು ಅವರೆಕಾಯಿ ಅಂತ ತರ್ತಾರೆ, ಅದಕ್ಕೆ ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಯಿ ಸಾರು, ಅದು ಇದು. ಅವರೆಕಾಯಿ ಮೇಳ ಮಾಡಿಬಿಡಿ ನಿಮ್ಮ ಮನೇಲಿ, ನಾವೆಲ್ಲ ಬರ್ತೀವಿ. ಏನಂತೀರ ಗೈಸ್? ಹೋಗೋಣ ಎಲ್ಲರೂ ಇವ್ರ ಮನೆಗೆ. ಅವರೆಕಾಯಿ ಮೇಳ ಮಾಡ್ತಾರೆ ಸೆಕೆಂಡ್ ಟೈಮ್ ಇನ್ ಬ್ಯಾಂಗ್ಳೂರ್. ಸೊ ಎಸ್, ಇವಾಗ ಹೊರಟಿದ್ದೀವಿ ಮನೆಗೆ. ಎಲ್ಲ ಮುಗೀತು, ಫೋಟೋಶೂಟ್ಸ್ ಎಲ್ಲ. ವಿಡಿಯೋ ದೊಡ್ಡದಾಗುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡ್ದಿರಾ ನೋಡಿ. ಮಾಡ್ತೀವಿ. ಅಲ್ಲೇನೋ ಹೇಳ್ತಿದ್ದಾಳೆ, ತೋರಿಸು.
ಲಾಸ್ಟ್ ಒಂದು ವಿಡಿಯೋ ಇಷ್ಟೊತ್ತು ತನಕ ಇವ್ರದ್ದು ವಿಡಿಯೋಸು ಫೋಟೋಸ್ ಎಲ್ಲ ನೋಡಿ ನೋಡಿ ತಲೆ ಕಿತ್ತೋಗ್ಬಿಟ್ಟಿದೆ. ಒಂದು ಫೋಟೋನ ನೆಟ್ಟಿಗೆ ತೆಗ್ದಿಲ್ಲ ಇವರಿಬ್ರು. ಯಾವ ಬಾಯಲ್ಲಿ ಹೇಳ್ತಾವ್ರೆ ಪಾಪ ಅಷ್ಟೊತ್ತು ನಿಂತು ಇಲ್ಲಿ ಬೆವರ್ತಾವಳೆ ಗೈಸ್ ಇವಳು. ಅವ್ರು ನೋಡಿದ್ರೆ ಹಂಗೆ ಹೇಳ್ತಾವ್ರೆ ಎಲ್ಲಿ ಹೋಗೋಣ. ಯಾವುದು ಚೆನ್ನಾಗಿ ತೆಗಿಯಲ್ಲ, ಅವಳ ಫೋಟೋಸ್ ಮಾತ್ರ ನಾನು ಎಲ್ಲ ಚೆನ್ನಾಗಿ. ಇವಳನ್ನ ಏನು ಗೊತ್ತಾ, ಇದರಲ್ಲಿ ಒಪ್ಸೋದು ತುಂಬಾ ಕಷ್ಟ, ತುಂಬ ಲಿಟ್ರಲಿ. ಅವಳು ಏನು ಮಾಡಿದ್ರು ಒಪ್ಪಲ್ಲ. ನಮ್ಗೆ ಇಷ್ಟ ಆಗಿರುತ್ತೆ ಆ ಫೋಟೋ, ಅವಳಿಗೆ ಇಷ್ಟ ಆಗಲ್ಲ. ಎಲ್ಲ ಏನಂತ ಅಂದ್ರೆ ಕರೆಕ್ಟಾಗಿ ಫೋಟೋಗ್ರಫಿ ಸ್ಕಿಲ್ಸ್ ಇರೋರ್ತಾಗಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ, ಯಾರ್ಯಾರಿಗೆ ಫೋಟೋಗ್ರಫಿ ಸ್ಕಿಲ್ಸ್ ಇದೆ ಹುಡುಗರಲ್ಲಿ ದಯವಿಟ್ಟು ಕಮೆಂಟ್ ಹಾಕಿ. ನಿಮ್ಮದು ಇನ್ಸ್ಟಾ ಐ ಡಿ ಕಳಿಸಿ. ಅಕ್ಕಂಗೆ ಮ್ಯಾರೇಜ್ ಆಗ್ಬೇಕಂತಂದ್ರೆ ಯಾರನ್ನ ಸಿಂಗಲ್ಲು ಸಿಂಗಲ್ಲು ನಮ್ಮ ಮನೇಲಿ ಹಿಂಸೆ ಕೊಡ್ತವ್ರ ಪಾಪ, ಮದುವೆ ಆಗು ಅಂತ. ಸೊ ನಿಮ್ಗೆ ಯಾರಿಗಾನ ನಮ್ಮ ಅಕ್ಕ ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ DM ಮಾಡಿ. ಓಕೆನಾ ಗೈಸ್? ಪ್ರೊಫೈಲ್ ಅವಳು ಕಳಿಸ್ತಾಳೆ. ಓಕೆ, ಹಾ ಇಷ್ಟೇ ನಮ್ಮ ಇನ್ನೊಂದ್ಸರಿ ವ್ಲಾಗ್ ಮಾಡಿದಾಗ ಇವಳು ಸಿಕ್ಕಿದಾಗ ಆ ವ್ಲಾಗಲ್ಲಿ ಅವ್ರ ಹುಡುಗ ಹೆಂಗಿರ್ಬೇಕು ಅಂತ ಅವಳೇ ಹೇಳ್ತಾಳೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟ್ ಇದ್ರಲ್ಲಿ ಸೊ ಇಷ್ಟ ಆಗಿರುತ್ತೆ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ, ಹೆಂಗೆ ಆಯಿತು ಅಂತೆಲ್ಲ ಹೇಳಿದ್ವಿ. ಆ್ಯಂಡ್ ಹೊರಡೋಣ. ಅಕ್ಕದೊಂದು ವಿಡಿಯೋ ಮಾಡಿ ಈಗ ಹೊರಡೋದು, ಆಮೇಲೆ ಸಿಗ್ತೀನಿ. ಗೈಸ್ ಇವಾಗ ಏನಂದರೆ ನಾವು ಗೋಲ್ಗಪ್ಪ ತಿನ್ನಕ್ಕೆ ಬಂದಿದ್ದೀವಿ. ನೋಡಿ ಸ್ಯಾರಿ ಎಲ್ಲ ಟಯರ್ಡ್ ಆಯ್ತು. ಸೊ ಎಸ್, ಹೆಂಗಿತ್ತು? ಖಾರ ಮುಗೀತು ಗೈಸ್. ಏನು ತೇಜು ಏನಂದಲ್ಲ? ಸ್ಯಾರಿ ಹಾಕೊಂಡ್ಬಿಟ್ಟು ಗೋಲ್ಗಪ್ಪ ತಿನ್ನೋದು ಒಂಥರ ಖುಷಿ ಆಕ್ಚುಲಿ. ಎಲ್ಲಾರು ಸರಿ ಇಂದು ಎಣ್ಣೆ ಹಾಕುವ, ಗಂಗವ್ವ ಬರ್ತಾ ಬಿನ್ಗೆ ನೀರು ತಾರವ್ವ, ನೀರು ತಾರವ್ವ ಬಿನ್ಗೆ ನೀರು ತಾರವ್ವ, ನೀರಿನ ಜೊತೆಗೆ ಒಂದ್ ಬಾಟ್ಲು ಸೋಡಾ ತಾರವ್ವ, ಬೆಳದಿಂಗಳು ಬಳ್ಳ ಹೊರಿದೈತೋ ನಾನು ಒಬ್ಳೆ ಪ್ಲೇಸ್ ಮಾಡ್ತಾರೆ. ಕುಡುಕರೆ ನಮ್ಮ ದೇಶದ ಆಸ್ತಿ, ಅವರಿಂದಲೇ ಗೌರ್ಮೆಂಟ್ ಬಿಲ್ಲಿಗೆಲ್ಲ ಜಾಸ್ತಿ. ಅಯ್ಯೋ ಬೈಬೇಡಿ, ಕುಡಿಯೋರನ್ನ ಬೈಬೇಡಿ, ಯಾರಿಗೂ ತೊಂದ್ರೆ ಕೊಡದೆ ಮಲಗೋದಂದ್ರೆ ಅವರೇ ನೋಡಿ. ದೇವಸ್ಥಾನಕ್ಕೆ ಮಾಡಪ್ಪ ಕಂಡಿಡ್ತಿದ್ದು ಈ ಸೂರಪಾನ ಈಗ ಎಣ್ಣೆ. ಗೈಸ್ ಅಕ್ಕ ಉಶು ಸರ್ಪ್ರೈಸ್ ರಿವೀಲಿಂಗ್ ಮಾಡ್ತಾ ಇದ್ದೀವಿ. ತೇಜುಗೆ ಮಗ ಇದ್ದಾನೆ ಅಂತ ಹೇಳಿದ್ವಿ. ಅವ್ರ ಮಗನ ಅವ್ರ ಅಕ್ಕನೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಈ ಕಡೆ ಬಾ ತೇಜು. ಯಾರು ಅವರು ಅಂತ ತೇಜುನೇ ತೋರಿಸ್ತಾಳೆ. ಆಂಟಿ ಹ್ಯಾಪಿ ಸಂಕ್ರಾಂತಿ. ಸೊ ನನ್ನ ಮಗ ಅಲ್ಲಿದ್ದಾನೆ, ಅವನ ಹೆಸರು ಗುಳುಮ ಅಂತ. ಹಾಯ್ ಗುಡ್ ಸೆಕೆಂಡ್ ಕೊಡು. ಅವನು ಅಲ್ಲಿ ಆ ಕಡೆ ಈ ಕಡೆ ನಾಯಿಗಳು ಬೊಗಳುತ್ತಾ ಇದ್ದೋ, ಹಂಗಾಗಿ ಆ ಕಡೆ ಕಾನ್ಸಂಟ್ರೇಷನ್. One eternity later. ಸೆಕೆಂಡ್ ಕೊಡು. ಇವನೇ ಗೈಸ್ ತೇಜು ಮಗ. ಏನೇನೋ ಅನ್ಕೊಂಡಿರ್ತೀರ ನೀವು, ಅಲ್ಲ ಸಾರಿ ಏನೇನೋ ಅನ್ಕೊಂಡಿರ್ತೀರ ನೀವು. ಅದಕ್ಕೇನೆ ನಾನು ಹಂಗೆ ಏನು ಆಶ್ಚರ್ಯ ಆಗಲಿ ಅಂತ ಹೇಳಿದ್ದು. ನಮ್ಮನೆ ಮುದ್ದಿನ ಮಗ, ನಮ್ಮಮ್ಮನ ಮುದ್ದಿನ ಮಗ ಇವನು. ಇದು ಸಿಕ್ಕಿದ್ದು ಒಂಥರ ನನ್ನ ಲೈಫಲ್ಲಿ ಲಕ್ಕಿ ಚಾಮ್ ಸಿಗ್ದಂಗೆ. ಯಾಕೆ ಅಂತಂದರೆ ಇದು ರೆಸ್ಕ್ಯೂ ಡಾಗು. ಒಂದು 8 months ಆಯಿತು ನಾನು ಮನೆ ಕರ್ಕೊಂಬಂದು ಇವನ್ನ. ನನ್ನ PG ಹತ್ರ ಯಾರೋ ಲೈಟ್ ಕಂಬಕ್ಕೆ ಕಟ್ಟಾಕಿ ಹೋಗ್ಬಿಟ್ಟಿದ್ರು. ಫುಲ್ಲು ಅವ್ನಿಗೆ ಅವ್ನ ಹೆಲ್ತ್ ಕಂಡೀಷನ್ ಲಿಟ್ರಲಿ
ಏನೋ ಚೆನ್ನಾಗಿರಲಿಲ್ಲ, ಫುಲ್ಲು ಎಲ್ಲ ಹೊಡೆದು ಏಟ್ ಮಾಡಿ ಅವನಿಗೆ ಗಾಯ ಮಾಡಿ ಕರ್ಕೊಂಡ್ಬಂದು ಬಿಟ್ಟಿದ್ದು. ನನಗೆ ಮನ್ಸು ತಾಳಲಿಲ್ಲ. ನಮ್ಮ ಮನೇಲಿ ಇದೇ ಥರದ್ದು ಮುಂಚೆ ಇದ್ದ ಅವನ ಹೆಸರು ಗುಳುಮ, ಇವಾಗ ಇವನು ಗುಳುಮ. ಅದಕ್ಕೆ ನಾನು ಇವನಿಗೆ ಕರ್ಕೊಂಡು ಬಂದು ಲಿಟ್ರಲಿ ಅವನು ಏನು ಈ ಫಾಟ್ ವಿತ್ ಡೆತ್ ಅಂತ ಹೇಳ್ಬೋದು. ಎಸ್, ಈ ಫಾಟ್ ವಿತ್ ಡೆತ್, ಆ ಮನ್ such a strong soul and yes, strong boy. ಗೋಲ್ಡನ್ ರಿಟ್ರೀವರೇ ಮುಂಚೆನೂ ಇದ್ದಿದ್ದು, ಸೇಮ್ ಡಾಗ್ ಸಿಕ್ಕಿದೆ. ಬಟ್ ಇವನ್ಗೂ ಅವನಿಗೂ ಏನ್ ಡಿಫ್ರೆನ್ಸ್ ಹೇಳಿ ಅಕ್ಕ? ಅವ್ನು ಜಾಸ್ತಿ ತೀಟೆ ಮಾಡ್ತಾ ಇದ್ದ, ಇವ್ನು ನಮ್ಮಮ್ಮ ಹೇಳಿದ ಮಾತ್ರ ಕೇಳ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾವ ನಾಯಿ ನೋಡಿದ್ರು ಲಿಟ್ರಲಿ ಅವ್ನು ಹಿಡಿಯಕ್ಕೆ ಅಲ್ಲಿ ಬೊಗ್ಗ ಕಾಯ್ತಾ ಇಲ್ಲ, ಆದ್ರೂ ನೋಡೋ ಪ್ರಾಬ್ಲಮ್. ನಿಂಚು ಆಯ್ತು, ಓದ ನಿಂತ್ಕೊ. ಏನ್ ತೇಜು ಹಿಂಗ ಮಗನ ಬೆಳ್ಸೋದು? ಅವನು ಬೇರೆ ಬೇರೆ ನಾಯಿನ ನೋಡಿದ್ರೆ ಸಖತ್ ಹೈಪರ್ ಆಕ್ಟಿವ್ ಆಗ್ತಾನೆ ಅವನು. ಬೇರೆ ನಾಯಿಗಳಂದ್ರೆ ಅವನಿಗೆ ಆಗಲ್ಲ. ಯಾರ ಜೊತೆ ಬೇಕಾದ್ರೂ ಹೊಂದ್ಕೊಂತಾನೆ, ನಾಯಿಗಳ ಜೊತೆ ಹೊಂದ್ಕೊಳ್ಳಲ್ಲ ಅವನು. ಇವನು ಡಿಸಿಪ್ಲಿನ್ಡು, ತುಂಬಾ ಡಿಸಿಪ್ಲಿನ್ಡು. ಅವನು ಡಿಸಿಪ್ಲಿನ್ ಆಗೇ ಇದ್ದ. ಬಟ್ ಅವನು ಜಸ್ಟ್ 6 months ಅಷ್ಟೇ ಆಗಿತ್ತು ನಾವು ಕರ್ಕೊಂಬಂದಾಗ ಅವನ್ನ ಫಸ್ಟ್ ಇದ್ದಿದ್ದು ಗುಳ್ಮನ. ಸೊ ಅವ್ನು ಸಖತ್ತು ತರಲೇ ಇದ್ದ. ಇವ್ನಿಗೆ ಎಷ್ಟು ವರ್ಷ ಇವಾಗ? ಒಂದು 8 years ಆಗಿರ್ಬೋದು ಅಂತ 7 to 8 years ಇವಾಗ. 7 to 8 years ಇವನು ತರಲೇ ಇದ್ದಾನೆ. ಆದ್ರೆ ಗುಳುಮನ್ ಬೇರೆ ನಾಯಿಗಳನ್ನ ನೋಡಿದಾಗ ಅಷ್ಟೇ. ಗುಳುಮನ್ ತಂಗಿ ಫ್ರೆಂಡಾ? ಟೈನಿ ಫ್ರೆಂಡ್. ಹಾಯ್, ಸಂಕ್ರಾಂತಿ ಹೇಳಿಲ್ವಲ್ಲೋ ನೀನು? ಹ್ಯಾಪಿ ಸಂಕ್ರಾಂತಿ ಅಂತ. ಹ್ಯಾಪಿ ಸಂಕ್ರಾಂತಿ ಹೇಳು. ಹೇಳಲ್ಲ. ಹ್ಯಾಪಿ ಸಂಕ್ರಾಂತಿ. ಹಾಯ್ ಮಾಡಿ. ಹಾಯ್ ಹಾಯ್ ಮಾಡು. ನೋಡಿದ್ರಾ ನನ್ನ ಮಗನ್ ನೋಡಿದ್ರ? ಮಗ ನಮ್ಮಮ್ಮನ ಮಗ. ಕಾಲ್ ತುಳಿತಾ ಇದೆಯಾ ಗುಳುಮ? ಸೀರೆ ಹೋಯ್ತು ಸೀರೆ. ಯಾರನ್ನ ಬೇಕಾದ್ರೂ ಬಿಟ್ಟಿದ್ದು ಬಿಡ್ತಾನೆ, ನಮ್ಮ ಅಮ್ಮನ ಬಿಟ್ಟು ಅವ್ನು ಇರಲ್ಲ. ಅದು ಎಷ್ಟೇ ಕಷ್ಟ ಆಗಲಿ ಅವ್ನು ಇರಲ್ಲ, ಹುಡುಕ್ತಾನೆ ನಮ್ಮ ಅಮ್ಮನ ಎಲ್ಲಾ ಕಡೆ. ಹೋಗ್ಬಿಟ್ರೆ ಅಲ್ಲಿ ಮೇಲ್ ಆಂಗಲ್ ಇಂದ ತೋರಿಸಿ ಮಾಡು. ಸೇ ಹಾಯ್. ಹಾಯ್ ಆಂಟಿ. ಸೊ ಗೈಸ್, ನೋಡಿದ್ರಲ್ಲ ಅವ್ರ ಮಗನ ಅಷ್ಟೇ. ಮತ್ತೆ ಹೋಪ್ ಈ ವ್ಲಾಗ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಆ್ಯಂಡ್ ವ್ಲಾಗ್ ಎಂಡ್ ಮಾಡೋ ಟೈಮ್ ನಾನು ಕೂಡ ಮನೆಗೆ ಹೊರಡ್ತೀನಿ. ಅದೇ ಸೈಡ್ ಇಲ್ಲಿಂದ ಬರೀ 4 roads ಅಷ್ಟೇ. ತೇಜು, ಎಂಡ್ ದ ವ್ಲಾಗ್. ನನ್ನ ಫ್ರೆಂಡ್ ಮೈತ್ರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಹ್ಯಾಪಿ ಸಂಕ್ರಾಂತಿ. ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ವಿಡಿಯೋಸ್. ಎಸ್, ಥ್ಯಾಂಕ್ ಯು. ಲೈಕ್ಸ್, ಸಬ್ಸ್ಕ್ರಿಪ್ಷನ್ ಎಲ್ಲ ಜಾಸ್ತಿ ಬರಲಿ. ಹೋಪ್ ಯು ಗ್ರೋ. ಓಕೆ, ಎಸ್ ಅಷ್ಟೇ. ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಓಕೆ ಗೈಸ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್. ನಾನು ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್, ಕೀಪ್ ವೇಟಿಂಗ್ ಫಾರ್ ನ್ಯೂ ವ್ಲಾಗ್ಸ್. ಆ್ಯಂಡ್ ಆದಷ್ಟು ಬೇಗ ಹೊಸ ವ್ಲಾಗ್ ಬರುತ್ತೆ. ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಡಿಫ್ರೆಂಟಾಗಿ ವ್ಲಾಗ್ಸ್ ಮಾಡಬೇಕು ಅಂತ. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಎಸ್, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇರೇ ಅವನು ಹೋಗ್ಲಿ ಅಂತ. ಓಕೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸ್ಟೇ ಟ್ಯೂನ್. ಬಾಯ್.